ನಿನ್ನೆ ನಡೆದ ಫಿಲ್ಮ್ ಫೆಸ್ಟಿವಲ್ ಉದ್ಘಾಟನೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು, ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಕನ್ನಡ ಚಿತ್ರರಂಗದ್ದು ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದ ನರಸಿಂಹಲು ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ನ ನೀವು ನೋಡಿರ್ತೀರಾ ಅಂತ ಅನ್ಸುತ್ತೆ. ಸೊ ಜೊತೆಲೇ ಇದ್ರಿ. ಸೊ ಏನಾದರೂ ಅದಾದಮೇಲೆ ಮಾತನಾಡಿದ್ರಾ? ಅಂದರೆ ಅವರು ಸ್ಪೀಚ್ ಆದಮೇಲೆ ಅದರ್ವೈಸ್ ನಿಮ್ಮ ಅನಿಸಿಕೆ ಏನು? ಅಂದರೆ ಕನ್ನಡ ಚಿತ್ರರಂಗಕ್ಕೆ ಅವರು ಒಂದು ವಾರ್ನಿಂಗ್ ಕೊಟ್ಟಿರುವಂಥದ್ದು, ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು, ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಇನ್ನು ಮುಂದೆ ಅಂತ ಹೇಳ್ಬಿಟ್ಟು. ಸೊ ಏನು ಹೇಳ್ತೀರಿ ಆ್ಯಸ್ ಎ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿ ಅಂತ? ಮೇಡಮ್, ಅವರು ಯಾವ ಸಮಯ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂದರೆ, ಕೆಲವು ಘಟನೆಗಳು ಅವರು ಮುಂದೆ ನಡೆದಿದ್ದಾವೆ. ಅಲ್ಲಿ ನಾವು ಸುಮಾರು ಕೋಟಿಗಟ್ಟಲೆ ಖರ್ಚು ಮಾಡಿ ಚಲನಚಿತ್ರೋತ್ಸವ ಮಾಡ್ತಾಯಿದ್ವಿ. ಯಾರಿಗೋಸ್ಕರ ಮಾಡ್ತಾಯಿದ್ದಾರಮ್ಮ ಅವರು? ಗೌರ್ಮೆಂಟ್ ಅವರು ಖರ್ಚು ಮಾಡಿ ಅಲ್ವಾ? ಚಿತ್ರೋದ್ಯಮ ಜನ ಅಲ್ಲಿ ಇಲ್ಲ ಅನ್ನೋದರಿಂದ ಬೇಸರದಿಂದ ಮಾತಾಡಿರ್ತಾರೆ. ಅದನ್ನು ನಾವು ದೊಡ್ಡದಾಗಿ ಏನೋ ನಮ್ಮನ್ನು ಬಂದ್ ಮಾಡಿಬಿಟ್ಟಿದ್ದಾರೆ, ಬೋಲ್ಡ್ನ ಟೈಟ್ ಮಾಡಿಬಿಡ್ತಾರೆ, ಇನ್ನೊಂದು ಮಾಡ್ತಾರೆ ಅನ್ನೋದು ನನ್ನ ಅನಿಸಿಕೆ. ನಾನು ಪರ್ಸನಲಾಗಿ ಆ್ಯಸ್ ಎ ಅಧ್ಯಕ್ಷನಾಗಿ ನಮಗೆ ನಾನು ಮಾತಾಡಬೇಕಾದ್ರೆ ಇರೋದನ್ನೇ ಮಾತಾಡ್ತೀನಿ. ಅವ್ರು ಹೇಳಿದ್ದಾರೆ, ಬಟ್ ಅವ್ರಿಗೆ ಅಧಿಕಾರ ಇದೆ. ಇನ್ನೊಂದು ಆ ದರ್ಪದಿಂದ ಆ ಕೋಪ ಬಂದಾಗ ಏನೋ ಹೇಳಿರೋದು ಅಂತೂ ನಿಜ. ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ. ಅದು ಸರಿ ತಪ್ಪು ಅನ್ನೋದು ನಮ್ಮನ್ನು ಕೇಳೋದಾದರೆ ತಾವು, ನಾನು ಇಲ್ಲಿ ಈ ಸ್ಥಾನದಲ್ಲಿ ಕೂತ್ಕೊಂಡು ಸರಿ ಅಂತಲೂ ಹೇಳೋಕ್ಕೆ ಬರಲ್ಲ, ತಪ್ಪಂತನೂ ಹೇಳೋಕ್ಕೆ ಬರಲ್ಲ. ಯಾಕಂದರೆ ಅವರು ಕೆಲವು ಘಟನೆಗಳು ಹೇಳಿದ್ದಾರೆ. ನಾವು ಇಂಥ ಉತ್ಸವ ಮಾಡ್ತಾಯಿದ್ವಿ, ನಮ್ಮ ಮನೆ ಹಬ್ಬದ ಥರ ಅದು ಅಲ್ವಾ? ಹಬ್ಬ ದಿನ ಮಾಡ್ತೀವಿ, ನಮ್ಮ ಮನೆಯಲ್ಲಿ ಮಾಡಲ್ಲ. ಹಾಗಾಗಿ ಯಾವತ್ತೋ ಒಂದಿನ, ವರ್ಷಕ್ಕೊಂದಿನ ಮಾಡ್ತೀವಿ. ಅದು ಅಂಥದ್ರಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ. ಯಾರ್ಯಾರೋ ಬಂದಿರ್ತಾರೆ, ಬೇರೆ ಕಂಟ್ರಿಗಳಲ್ಲಿಂದ ಬಂದಿದ್ದಾರೆ. ಅಲ್ಲೇ ನಮ್ಮ ಅಲ್ಲಿ ಚಿತ್ರರಂಗದವರು ಜಾಸ್ತಿ ಅಲ್ಲಿ ನೆರೆದಿಲ್ಲ ಅಂದಾಗ ಅವ್ರಿಗೆ ಬೇಸರ ಆಗಿರ್ಬೋದು. ಅವರು ಒಂದು ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಅವ್ರು ಹೇಳಿದ್ದಾರೆ, ಅವರು ಮನೋ ನೋಡ್ಕೊಂಡು ಮಾಡ್ಕೊಂಡು ಹೇಳಿದ್ದಾರೆ. ಒಂದು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್, ಒಂದು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಥ ಹಬ್ಬ ಹರಿದಿನಗಳಲ್ಲಿ ಚಿತ್ರೋತ್ಸವಗಳೇನು ದಿನ ಬರಲ್ಲ. ಆಮೇಲೆ ನಮ್ಮ ರಾಜ್ಯದ ಜಲ, ನೆಲ, ನಾಡಿನ ಯಾವುದೇ ಸಮಸ್ಯೆ ಬಂದಾಗ ಮೊದಲಿಂದನೂ ಚಿತ್ರೋದ್ಯಮ ಮುಂಚೂಣಿಯಲ್ಲಿದೆ. ಎಲ್ಲರೂ ಭಾಗವಹಿಸ್ತಾನೆ ಇದ್ವಿ, ಮೊದಲಿಂದ ಮಾಡ್ಕೊಂಡು ಬಂದಿದ್ವಿ. ಇವತ್ತು ನಮ್ಮ ಬೆಂಬಲ ತೋರಿಸ್ಬೋದು. ಪಾರ್ಟಿ ಯಾವ್ದಾರಾಗಿರ್ಬೋದು. ನಾವು ಚಿತ್ರರಂಗ ಅಂತೂ ಒಂದೇನಾ? ನಮ್ಮ ಚಿತ್ರರಂಗದವರು ಆ ಪಾರ್ಟಿಯಲ್ಲಿದ್ದಾರೆ, ಈ ಪಾರ್ಟಿಯಲ್ಲಿದ್ದಾರೆ. ಹಾಗಂತೇಳಿ ನಾವು ಇಂಥ ಸಮಸ್ಯೆಗಳು ಬಂದಾಗ ಅಟ್ಲೀಸ್ಟ್ ಈಗ ನಡೆದೋಗುತ್ತೆ, ಇನ್ನು ಮುಂದಕ್ಕಾರು ಒಟ್ಟಾಗಿ ಸೇರಿ ನಾವು ಅವ್ರಿಗೆ ಬೆಂಬಲ ಕೊಡೋಣ. ಯಾವುದೇ ಸಮಸ್ಯೆ ಬಂದಾಗ, ಇಂಥ ಉತ್ಸವ ಬಂದಾಗ ಎಲ್ಲರೂ ಹಬ್ಬದ ವಾತಾವರಣದಿಂದ ಆಶೀರ್ವಿಸೋಣ ಅನ್ನೋದು ನನ್ನ ಮುಖ್ಯ ಉದ್ದೇಶ. ಆಮೇಲೆ ಹೀರೋಗಳು, ನಾಯಕ ನಟರು ಅಷ್ಟು ಸಲಹೆಗೂ ಬರೋಗೂ ಆಗಲ್ಲ. ಅವ್ರದ್ದೇ ಒಂದು ಫೋಟೋಗಳು ಇರುತ್ತೆ. ಪಬ್ಲಿಕ್ಕಲ್ಲಿ ಸೆಲೆಬ್ರೇಟ್ ಆಗಿರೋದ್ರಿಂದ ಎಲ್ಲ ಏಕಾಏಕಿ ಬರೋಕ್ಕಾಗಲ್ಲ. ಅವರು ಒಂದು ಸ್ಥಾನಮಾನ ಕೊಟ್ಟಾಗ ಬಂದೇ ಬರ್ತಾಯಿದ್ದಾರೆ. ಈಗ ರಾಯಭಾರಿ ಅಂತ ಮಾಡ್ತಾಯಿದ್ರಿ, ಅಂಥ ವ್ಯಕ್ತಿ ಬಂದೇ ಬರ್ತಾರೆ. ಆಮೇಲೆ ಸ್ಪೆಷಲ್ ಇನ್ವೈಟ್, ವಿಶೇಷ ಆಹ್ವಾನಿತರು ಅಂತ ಕರೀತೀರ, ಆ ಟೈಮಲ್ಲೂ ಬರ್ತಾಯಿದ್ದಾರೆ. ಆಮೇಲೆ ನಾವು ಏನು ಆಯೋಜನೆ ಮಾಡ್ತೀವಲ್ಲ, ಅದು ಯಾವನ್ನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತೀವೋ ಆ ರೈತನೂ ನಮ್ಮ ಸೆಲೆಬ್ರೇಟ್ಗಳು ಇರ್ತಾರೆ. ಈಗ ಇವತ್ತೇನು ಹೊಸದಲ್ಲ, ಅದು ಮೊದಲಿಂದ ನಡ್ಕೊಂಡು ಬರ್ತಾ ಇರೋದು. ಸರ್, ಇವಾಗ ನೀವು ಚಿತ್ರರಂಗದವರು ಯಾರು ಇನ್ವೈಟ್ ಮಾಡಿರ್ತಾರೋ ಅವ್ರು ಬರ್ತಾರೆ ಅಂತಲೂ ಹೇಳ್ತಾ ಇದ್ದೀರಾ, ಚಿತ್ರರಂಗದವರು ಅಲ್ಲಿ ಇರಲಿಲ್ಲ ಅಂತಲೂ ಹೇಳ್ತಾ ಇದ್ದೀರಾ. ಬ್ಯಾಲೆನ್ಸ್ಡ್ ಆಗಿ ಮಾತಾಡ್ತಾ ಇದ್ದೀರಾ ನೀವು. ಇದು ಹೇಳ್ತೀನಿ. ಆಮೇಲೆ ತುಂಬ ಜನ ಹೇಳಿದ್ರು, ಏನು ಫಿಲ್ಮ್ ಫೆಸ್ಟಿವಲ್ ಆಯೋಜಕರು ಏನಿದ್ದಾರೆ ಅವರು ಕರೆದಿಲ್ಲ ಯಾರನ್ನೂ, ನಮಗೆ ಮಾಹಿತಿನೇ ಇಲ್ಲ ಫಿಲ್ಮ್ ಫೆಸ್ಟಿವಲ್ದು, ನಮ್ಮನ್ನು ಆಹ್ವಾನ ಮಾಡಿಲ್ಲ ಅಂತ ಹೇಳ್ತಿರುವಂಥದ್ದು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಫಿಲ್ಮ್ ಚೇಂಬರ್ ಕಡೆಯಿಂದ ನೀವು ಯಾರಿಗೆಲ್ಲ ಆಹ್ವಾನ ಮಾಡಬೇಕು ಅವ್ರಿಗೆಲ್ಲ ಆಹ್ವಾನ ಮಾಡಿದ್ದೀರಾ? ಅದರ್ವೈಸ್ ಅಕಾಡೆಮಿಯವರು ನಿಜವಾಗ್ಲೂ ಇದನ್ನು ಅಚ್ಚುಕಟ್ಟಾಗಿ ಮಾಡಿದಾರಾ ಇಲ್ವಾ ಅಂತ? ಮೇಡಮ್, ನಮ್ಮ ಇಂಡಸ್ಟ್ರಿಯಲ್ಲಿ ನಾನು ಬ್ಯಾಲೆನ್ಸಾಗಿ ಮಾತಾಡಬೇಕು ಅನ್ನೋ ಉದ್ದೇಶ ನನ್ನಲ್ಲಿಲ್ಲ. ನಮ್ಮ ಹಬ್ಬದ ವಾತಾವರಣ ಬಂದಾಗ ಎಲ್ಲರೂ ಆಶೀರ್ವದಿಸೋಣ ಅನ್ನೋದು ನನ್ನ ಬೇಡಿಕೆ, ನನ್ನ ಮನವಿನೂ ಹೌದು. ಇನ್ನು ಮುಂದಕ್ಕೆ ಯಾರು ಮಾಡೋಣ ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಅವ್ರಿಗೆ ಇನ್ವಿಟೇಷನ್ ಹೋಗಿದೆಯೋ ಇಲ್ವೋ, ನಮ್ಮ ಮನೇಲಿ ಹಬ್ಬ ಅಂದಾಗ ನಮ್ಮ ಮನೆ ಮಂದಿಯೆಲ್ಲ ಇರಬೇಕು ಅನ್ನೋದೇ ನನ್ನ ಉದ್ದೇಶ. ಅದನ್ನು ಹೇಳಿದ್ರೆ ಹೊರತು ಭಾಗವಹಿಸಿಲ್ಲ ಅಂದರೆ ಭಾಗವಹಿಸೋಕ್ಕೂ ನಾವು ಸ್ಪೆಷಲಾಗಿ ಅವ್ರಿಗೆ ಒಂದು ಆಹ್ವಾನ ಇರಬೇಕಾಗತ್ತೆ. ಯಾರು ಮುಖ್ಯವಾಗಿ ಮಾಡ್ತಾ ಇದ್ದಾರೋ ಅವ್ರ ಕಡೆಯಿಂದ ಹೋಗ್ಬೇಕಾಗತ್ತೆ. ಒಂದು ಸೆಲೆಬ್ರಿಟಿ ಅಂದಾಗ ಅವ್ರದೇ ತಪ್ಪು ಅಂತೀರಾ? ಯಾರ್ದು? ಚಲನಚಿತ್ರ ಅಕಾಡೆಮಿ ಅವ್ರದ್ದು.
ಇಲ್ಲಮ್ಮ ಖಂಡಿತ ಈಗ ಕೆಲವು ನಟರಲ್ಲ ಅಷ್ಟಾಗಿ ಮೇಡಮ್ ನಟರಲ್ಲ ನಮ್ಮ ಸಿನಿಮಾ ಜರ್ನಲಿಸ್ಟ್ ಇದಾರಲ್ಲ ಅವರೇ ನಮ್ಗೆ ಕೆಲವ್ರು ಕೇಳಿದ್ದಾರೆ ನಮ್ಗೆ ಆಹ್ವಾನ ಬಂದಿಲ್ಲ ಅಂತೇಳಿ ಅಲ್ವಾ, ಇದು ನಿಜಾಂಶ ಅಲ್ವಾ? ಹೌದಲ್ವಾ? ಕೆಲವರು ನಮ್ಮ ಆರ್ಟಿಸ್ಟು ಶ್ರೀನಿವಾಸ ಮೂರ್ತಿ ಅವರು ನಿಮ್ಗೆ ಗೊತ್ತಿದೆ ಎಂಥ ಪ್ರತಿಭಾವಂತರಲ್ಲಿ, ಅವರು ನಮ್ಮ ದೂರವಾಣಿ ಮೂಲಕ ಮಾಡಿದ್ದಾರೆ. ನಮ್ಗೆ ಇಷ್ಟೆಲ್ಲ ನಮ್ಮ ನಟರಿಗೆ ಅವಮಾನ ಮಾಡಿದ್ದಾರೆ ಅಂತೇಳಿ ಅದನ್ನೇ ಹೇಳ್ದೆ ಸಮಾಧಾನ ಮಾಡಿದೆ. ಅದು ಕರೆದಿಲ್ವಂತೆ, ಅದನ್ನೇ ನಾನು ಅವ್ರಿಗೆ ಸಮಾಧಾನ ಮಾಡಿದೆ. ಅಣ್ಣ ಅವರು ಸುಮಾರು ಜವಾಬ್ದಾರಿ ತಗೊಂಡಿದ್ದಾರೆ, ಎಲ್ಲ ಕಡೆನೂ ಅವರು ಒಬ್ಬರೇ ಓಡಾಡೋಕ್ಕಾಗಲ್ಲ. ಇದು ನಮ್ಮದು ಹಬ್ಬ ಅಂದಮೇಲೆ ನಾವು ಸ್ವಲ್ಪ ಅನುಸರಣೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅನ್ನೋ ಮಾತನ್ನು ಹೇಳಿದ್ದೀನಿ. ನಮ್ಮ ಡಿ ಕೆ ಸಾಹೇಬರು ಆಡಿರೋ ಮಾತುಗಳಿಗೂ ಅವ್ರಿಗೂ ಗರಂ ಆಗಿದ್ದಾರೆ. ನಾವು ಇದನ್ನು ಸಮತೋಲನ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರ ಅಂದಾಗ ನಾವು ಮಾಡಲೇಬೇಕಾಗುತ್ತೆ. ಇಲ್ಲಿ ನಾವು ಒಬ್ಬರನ್ನ ದೂಷಣೆ ಮಾಡೋದಲ್ಲ, ಇಲ್ಲಿ ಕೂತ್ಕೊಂಡಾಗ ಸರಿಸಮಾನವಾಗಿ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ನಿಜ ಜನ ಬಂದಿಲ್ಲ ಅಂತ ಅವ್ರ ಆಕ್ರೋಶ ಕೋಟಿಗಟ್ಟಲೆ ಖರ್ಚು ಮಾಡ್ತಾ ಇದ್ದಾರೆ. ಇಡೀ ನಮ್ಮ ಅಲ್ಲ ಅದನ್ನು ಆಪಾದ ಇದೆ, ಅದನ್ನೇ ನಾನು ಹೇಳ್ತಾ ಇದ್ದೆ, ಅದನ್ನು ತಪ್ಪಾಗಿದೆ. ಅಟ್ಲೀಸ್ಟ್ ಇನ್ನು ಮುಂದಿನ ದಿನಗಳ ಸರಿಪಡಿಸೋಣಮ್ಮ.